ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಹಾಗೂ ನನ್ನ ಜೊತೆ ಹೀಗೆ ಇರಲಿ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ಟಾಪಿಕ್. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ವಿಷಯದ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವರಿಗೆ ಅಂತ ಹೇಳಿದರೆ, ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳು ಎಕ್ಸಾಮ್ 3 ಬರೆಯಲಿದ್ದಾರೆ. ಎಕ್ಸಾಮ್ 1 ಮುಗಿದು ಹೋಗಿದೆ, ಎಕ್ಸಾಮ್ 2 ಕೂಡ ಮುಗಿದು ಹೋಗಿದೆ, ರಿಸಲ್ಟ್ ಕೂಡ ಬಂದಿದೆ. ಬಟ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್. ಅವರಿಗೆ ಸಂತೋಷವೇ ಇಲ್ಲ. ರೀಸನ್ ಇಷ್ಟೇ, ಯಾಕಂದರೆ ಅವರ ಎಕ್ಸ್ಪೆಕ್ಟೇಷನ್ಗಿಂತ ಅಂಕಗಳು ಇಲ್ಲಿ ಕಡಿಮೆ ಬಂದಿರುವಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಇದು ಕನ್ನಡ ಮೀಡಿಯಮಲ್ಲಿ ನಿಮಗೆ ಕಾಣುತ್ತಿರುವ ಪ್ರಶ್ನೆ ಪತ್ರಿಕೆ. ಯಾವುದೇ ಎಕ್ಸಾಮ್ ಬರೀರಿ, ನೀವೆಲ್ಲ ಎಕ್ಸಾಮಿಗೂ ಕೂಡ ಇಂಗ್ಲೀಷನ್ನು ಬಿಟ್ಟು ಬೇರೆ ಎಲ್ಲ ಎಕ್ಸಾಮಿಗೂ ಇದೇ ರೀತಿಯಾಗಿ ಮೊದಲು ಫಸ್ಟ್ ಪಾರ್ಟಲ್ಲಿ ಕನ್ನಡ ಮೀಡಿಯಮ್ ವರ್ಷನ್ ಇರುತ್ತೆ, ಸೆಕೆಂಡ್ ಪಾರ್ಟಲ್ಲಿ ಇಂಗ್ಲೀಷ್ ಮೀಡಿಯಮ್ ವರ್ಷನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥದ್ದಾಗಿರುತ್ತೆ. ಈಗ ಒಂದೊಂದಾಗಿ ಇಂಪಾರ್ಟೆಂಟ್ ಕ್ವಶನ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3ಗೆ ನಾವು ಈಗ ನೋಡ್ತಾ ಹೋಗೋಣ. ಬನ್ನಿ ಸರ್. ಮೊದಲನೇದಾಗಿ ಇಲ್ಲಿ MCQಸ್ಗಳನ್ನು ನೋಡ್ತಾ ಹೋಗೋಣ. MCQಸಲ್ಲಿ ನೋಡೋದಾದರೆ ಆನ್ಸರ್ ದಿ ಫಾಲೋಯಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಇದೆ. ಆನ್ಸರ್ ಆಲ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಆಲ್ ಅಂತ ಹೇಳಿದರೆ ದೇರ್ ಈಸ್ ನೋ ಎಕ್ಸ್ಟ್ರಾ ಕ್ವಶನ್ಸ್ ಅಂತ. ಫಸ್ಟ್ ಕ್ವಶನ್ ಬಂದುಬಿಟ್ಟು ದ ರಿಲೇಷನ್ ಆರ್ ಈಸ್ ಅ ಸೆಟ್ ಆಫ್, ಹೌದಲ್ವಾ, 1 2 3 ಗಿವನ್ ಬೈ ಆರ್ ಈಸ್ ಈಕ್ವಲ್. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದು, ಮೈ ಡಿಯರ್ ಚಿಲ್ಡ್ರನ್, ದಟ್ ರೈಟ್ ಆನ್ಸರ್ ಈಸ್ ಟ್ರಾನ್ಸಿಟಿವ್ ಈಸ್ ದ ರೈಟ್ ಆನ್ಸರ್, ಈಸ್ ಟ್ರಾನ್ಸಿಟಿವ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಸಮಯವನ್ನು ವ್ಯರ್ಥ ಮಾಡಲ್ಲ, ಡೈರೆಕ್ಟಾಗಿಯೇ ಕೇವಲ ಆನ್ಸರ್ಸನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ದಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಇದೆ ಅಲ್ವಾ, ಎಫ್ ಈಸ್ ಈಕ್ವಲ್ ಟು ಆರ್, ಆರ್ ಗಿವನ್ ಬೈ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಬಂದು ಮತ್ತೆ ಆಪ್ಷನ್ ಬಿ ಆಗಿರುತ್ತೆ. ನೈದರ್ ಒನ್ ಆರ್ ನಾರ್, ಯಾವುದಿದು, ನೈದರ್ ಒನ್ ನಾರ್ ಆನ್ 2 ಅಂತ ಇದೆ ಅಲ್ವಾ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಸೈನ್ ಟ್ಯಾನ್ ವರ್ಸ್ ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ ಆಗಿರುತ್ತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಉತ್ತರ ಕೊಡುವಂಥದ್ದು ಇಲ್ಲಿ ಏನಂತೀರ ಸರ್, ಇಂಟೆನ್ಷನ್ ಅಲ್ಲ, ಕ್ವಶನ್ಸು ಡಿಸ್ಪ್ಲೇ ಮಾಡಿಬಿಟ್ಟು ನಿಮಗೆ ಉತ್ತರಗಳನ್ನು ನೀಡ್ತಾ ಇದ್ದೇನೆ. ನಂತರದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಒಳ್ಳೆಯದಾಗತ್ತೆ, ಯಾಕಂದರೆ ಕರೆಕ್ಟ್ ಆನ್ಸರ್ ಬೇಕಲ್ವಾ. ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜು ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಎಲ್ಲದೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡ್ತೇನೆ. ಇನ್ನೊಂದು ಮಾಡಲ್ 1, ಮಾಡಲ್ 2, ಮಾಡಲ್ 3 ಈ ವರ್ಷದ ಕ್ವಶನ್ ಪೇಪರು ಸಾಲ್ವ್ ಮಾಡಿ ಸಂಪೂರ್ಣವಾಗಿ ರೆಡಿಯಾಗಿ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಫಾರ್ ಎ 2 into 2 ಮ್ಯಾಟ್ರಿಕ್ಸ್ ಅಂತ ಇದೆಯಲ್ವ, ಅದಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ 4A ಅಂತ ಇದೆಯಲ್ವ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6 ಇಫ್ y ಈಸ್ ಈಕ್ವಲ್ ಟು tan 2x + 3 ದೆನ್ dy ಬೈ dx ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 2 sec ಸ್ಕ್ವೇರ್ ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ ಈಗ ನಾವು. ಕ್ವಶನ್ ನಂಬರ್ 7 ಇಫ್ y ಈಸ್ ಈಕ್ವಲ್ ಟು log 7 ಅಂತ ಇದಲ್ವಾ, ದಟ್ ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ 7, ದಟ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 1/. ಕ್ವಶನ್ ನಂಬರ್ 8 ನೋಡ್ತಾ ಹೋಗೋಣ ಈಗ. ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಅ ಫಂಕ್ಷನ್ ಎಫ್ ಈಸ್ ಗಿವನ್ ಬೈ ಎಫ್ ಎಕ್ಸ್ ಅಂತ ಇದೆಯಲ್ವಾ, ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ಆಪ್ಷನ್ ಡಿ, ಡಸ್ ನಾಟ್ ಎಕ್ಸಿಸ್ಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9 ಆಯಿತಾ. ಕ್ವಶನ್ ನಂಬರ್ 9ಆಗೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಯಿತಾ. ಕ್ವಶನ್ ನಂಬರ್ 10 ಎಸ್ ಡಿಸ್ಪ್ಲೇ ಆಯ್ತಲ್ವಾ. Question number 10, right answer is 0, that is A. Option A is the right answer. Question number 11, the vector component of the vector with initial point 2, 1 and the terminal point -5, 7 are dash anta ide. Question number 11, right answer is option B is the right answer. Question number 12, my dear children, if A is a non-zero vector of magnitude anta ide alva, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್, ಲ್ಯಾಂಬ್ಡಾ ಆಯಿತಾ. ಕ್ವಶನ್ ನಂಬರ್ 13, ದಿ ಡೈರೆಕ್ಷನ್ coincides of y axis are dash
right answer is question number 13. Right answer is, that is option A is the right answer. 0, 1, 0, that is the option 1, that is the right answer. Question number 14. In LPP, any point outside the feasible region is called dash. Question number 14. Right answer is option B is the right answer is infeasible solution is the right answer is option B. 14th question ಗೆ option B is the right answer. Question number 15, my dear children. If ಏನಂತೀರಾ A and B are any two events such that ಅಂತ ಇದಲ್ವ 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಆಪ್ಷನ್ ಸಿ ಆಗಿರುತ್ತೆ. ನಾಟ್ ಡಿಫೈನ್ಡ್ ಇಸ್ ದ ರೈಟ್ ಆನ್ಸರ್. ಆಯಿತಾ, ದೇರ್ ಏನಾಯಿತು, 15 MCQsಗಳು ಕಂಪ್ಲೀಟ್ ಆಗಿವೆ. ನಾವು ವಿ ಆರ್ ಮೂವಿಂಗ್ ಟುವರ್ಡ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. 5 MCQs ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಈಗ 16ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ 2 is the right answer. Number 2 is the right answer. Question number 17. If A is a square matrix ಅಂತ ಇದಲ್ವಾ, right answer is for question number 17. Right answer is option 4 is the right answer. Clear all of you? ಅಂದರೆ ನಂಬರ್ 4 is the right answer. ಆಯಿತಾ. ಕ್ವಶನ್ ನಂಬರ್ 18 ಅನ್ನು ನೋಡೋಣ. ಈಗ ನಾವು ಆರ್ಡರ್ ಆಫ್ ದಿ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಅಂತ ಕೊಟ್ಟಿದ್ದಾರಲ್ವ. ರೈಟ್ ಆನ್ಸರ್ ಈಸ್ ನಂಬರ್ 3 is the right answer is 3. Number 3. Question number 19. The two lines whose directions ratios ಅಂತ ಕೊಟ್ಟಿದ್ದಾರಲ್ವ. 19ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆನ್ಸರ್ ಈಸ್ 0. 0 is the right answer. Last question of A main, that is for any event E of a sample space ಅಂತ ಇದಲ್ವಾ. ದಟ್ ಕ್ವಶನ್ ನಂಬರ್ 20. ರೈಟ್ ಆನ್ಸರ್ ಈಸ್ ನಂಬರ್ 1. ಆಯಿತಾ, 1 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸದಾ ಹೀಗೆ ನಮ್ಮ ಜೊತೆ ಇರಲಿ. ಹೇಳುವಂಥದ್ದಿಷ್ಟೇ ನೋಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜು, ಈ ಮಾಡಲ್ ಕ್ವಶನ್ ಪೇಪರ್ 1, 2, 3 ಲಿಂಕ್ಸ್ಗಳನ್ನು ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ದಯವಿಟ್ಟು ಬರೀ ನೋಡೋದ್ರಿಂದ ಕೇಳೋದ್ರಿಂದ ಏನು ಉಪಯೋಗವಿಲ್ಲ. ಇದು ಮ್ಯಾಥಮೆಟಿಕ್ಸು. ಎಷ್ಟು ಬರೀತಿರೋ ಅಷ್ಟು ಕಲಿತೀರಾ, ಎಷ್ಟು ಬರೀತಿರೋ ಅಷ್ಟು ಡೌಟ್ಸ್ ಕ್ಲಿಯರ್ ಆಗುತ್ತೆ, ಎಷ್ಟು ಬರೀತಿರೋ ಅಷ್ಟು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತಾವುಗಳು ತೆಗೆಯಬಹುದಾಗಿದೆ. ಧನ್ಯವಾದಗಳು. ಸದಾ ನಗ್ತಾ ಇರಿ. ನಾನು ಹೇಳಿದ ಹಾಗೆ ಮೊದಲು ಮಾಡಲ್ ಕ್ವಶನ್ ಪೇಪರ್ 1, 2, 3 ರೆಡಿಯಾಗಿ, ನಂತರದಲ್ಲಿ ಎಕ್ಸಾಮ್ 1 ಕ್ವಶನ್ ಪೇಪರ್, ಎಕ್ಸಾಮ್ 2 ಕ್ವಶನ್ ಪೇಪರ್ ರೆಡಿಯಾಗಿ, ಇದು ಎಕ್ಸಾಮ್ 3 ಕ್ವಶನ್ ಪೇಪರ್ ಆಗಿರುತ್ತೆ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. 2024 ನಡೆದಂತಹ, ಆಯಿತಾ, ಅಂದರೆ ಲಾಸ್ಟ್ ಇಯರ್ ನಡೆದಂಥ ಎಕ್ಸಾಮ್ 3 ಕ್ವಶನ್ ಪೇಪರ್ ಇದು. ಆಯಿತಾ, ಇದನ್ನು ದಯವಿಟ್ಟು ತಪ್ಪದೆ ಸಂಪೂರ್ಣವಾಗಿ ರೆಡಿಯಾಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೋಗಿ ಎಕ್ಸಾಮ್ 3 ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಗಾಡ್ ಬ್ಲೆಸ್ ಯು ಆಲ್.